ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 2.5 ಎಕರೆ. ನೋಡಿ ಅದೇ ನ್ಯಾಷನಲ್ ಹೈವೇ ಮೈಸೂರು ಟು ಕೊಳ್ಳೇಗಾಲ ಹೈವೇ. ಅದು ಬಸ್ ಸ್ಟಾಪಿಂದ ಒಂದು 500 ಮೀಟ್ರು ಈ ಥರ ಕೆನಲ್ ರೋಡು ಈ ಜಾಗದ ಹತ್ರ ಬರಬೇಕು. ತುಂಬ ಚೆನ್ನಾಗಿದೆ ನೋಡಿ, ಬಸ್ ಓಡಾಡ್ತಿದೆಯಲ್ಲ ಅದೇ ಹೈವೇಯಿಂದ 500 ಮೀಟ್ರು ಬರಬೇಕು. 2 ಎಕರೆ 60 ಸೆಂಟ್ ಬರುತ್ತೆ ಇದು ಜಾಗ. ನೋಡಿ ಒಂದು ಬೋರ್ವೆಲ್ ಇದೆ, ಒಳ್ಳೆ ನೀರು. ಕೆನಲ್ ಬಂದರೆ ಇಲ್ಲಿ ನೀರು ಹರಿತಿರುತ್ತೆ ಯಾವಾಗಲೂ. ರಸ್ತೆ 33 ಅಡಿ ರಸ್ತೆ. ಇದು ಕ್ಲೀನ್ ಮಾಡಿಕೊಂಡ್ರೆ ಜಾಗ ತುಂಬ ಚೆನ್ನಾಗಿದೆ. ಈ ಎಂಟ್ರೆನ್ಸು ನಾರ್ತ್ ಫೇಸ್ ಬರುತ್ತೆ ನೋಡಿ. ಹಿಂಗೆ ಹೋಗಿ ಒಂದು ಸ್ವಲ್ಪ ಹಾಗೆ ಎಲ್ ಟೈಪ್ ಕಬ್ಬು ಐತಲ್ಲ ಅಲ್ಲಿ ತನಕ ಏನು ಲೈನ್ ತಗೊಂಡೋಗಿದಾರೋ ಅಲ್ಲಿ ತನಕ ಸೇರುತ್ತೆ ನೋಡಿ. ಆ ಕಬ್ಬಿರೋ ತನಕ ಜಾಗ ಫುಲ್ಲು ತುಂಬ ಚೆನ್ನಾಗಿದೆ. ಕಬ್ಬು ಸಾಯಲು ಗದ್ದೆ ಮಾಡೋರಿಗೆ ನೋಡಿ, ತೆಂಗು ಬೆಳೆದವ್ರೆ. ಜಮೀನು ಮಾಡ್ಬೋದು, ಗದ್ದೆನೂ ಮಾಡ್ಬೋದು. ಒಂದ್ಸರಿ ಗದ್ದೆ ಫಸಲು ಮಾಡಿದ್ರೆ ಇಲ್ಲಿ ನೋಡಿ, ಪಕ್ಕದೆಲ್ಲ ತೆಂಗು ಎಲ್ಲ ಚೆನ್ನಾಗಿ ಬೆಳೆದವ್ರೆ. ವಿಲೇಜು ಇದೆ, ಹೈವೇಯಿಂದ ಆ ಕಡೆ ವಿಲೇಜು ಒಂದು 500ರಿಂದ 600 ಮೀಟ್ರು ಹೈವೇಯಿಂದ ಹಿಂಗೆ ಬರಬೇಕು. ಅದೇ ಹೈವೇ ರೋಡು ತುಂಬ ಹತ್ರದಲ್ಲಿದೆ. ಜನರಲ್ ಪ್ರಾಪರ್ಟಿ ಗೌಡ್ರದು ಜಾಗ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಅಕ್ಕಪಕ್ಕ ಜಮೀನುಗಳು, ತೋಟಗಳು ಮಾಡಿದ್ದಾರೆ. ತೆಂಗು ಗಿಂಗು ನೇರಳೆ ಗಿಡ ಹಿಂಗೆ ಹಾಕ್ಕೊಂಡು ಮಾಡ್ಕೊಂಡಿದ್ದಾರೆ. ನೀವು ಹಂಗೆ ಮಾಡ್ಬೋದು. ಬೋರ್ವೆಲ್ ಇದೆ, ಕೈ ಬೋರ್ವೆಲ್. ಇಲ್ಲೆಲ್ಲ ನೀರೇನೋ 100 ಅಡಿ 50 ಅಡಿಗೆ ನೀರು ನೋಡಿ. ಹಿಂದಗಡೆ ಎಲ್ ಟೈಪ್ ಇದೆ, ಹಿಂಗೆ ಹೋಗಿ ಮುಂದೆ ಎಲ್ ಟೈಪು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಗದ್ದೆನಾರ ಮಾಡ್ಬೋದು, ಜಮೀನು ತೋಟನಾರ ಮಾಡ್ಬೋದು. ಜನರಲ್ ಪ್ರಾಪರ್ಟಿ. ಹೈವೇಯಿಂದ 500 ಮೀಟ್ರ್ ಅಷ್ಟೇ ಜಾಗ. ಟೌನಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಅಕ್ಕಪಕ್ಕ ಇನ್ನೂ ಮಾಡ್ತಿರೋದು ಸಿಗುತ್ತೆ. ಇದು 2 ಎಕರೆ 25 ಗುಂಟೆ ಬರುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ರಸ್ತೆ ಇದೆ ನೋಡಿ. ಬಸ್ಸಲ್ಲಿ ಬಂದರೆ ಬಸ್ ಸ್ಟಾಪ್ ಅದೇ ಬಸ್ ಸ್ಟಾಪು ಅದೇನೆ ಬಸ್ ಸ್ಟಾಪಿಂದ 500 ಮೀಟ್ರ್ ಹಿಂಗೆ ಬಂದರೆ ವಿಲೇಜು. ಬಸ್ಸಲ್ಲೇ ಬರ್ಬೋದು.